ಹೆಲೋ ಹೆಲೋ ಚೆಕ್ ತೊಳ್ದಾಕ್ಬಿಟ್ಟಿದ್ದೆ, ಬಹಳ ದಿನ ಆಗಿತ್ತಲ್ವಾ, ಹಂಗಾಗಿ ಫೈನಲಿ ನಮ್ಮ ಒಂದು ಮೋಟರ್ ವರ್ಕ್ ಸೆಟಪ್ ಬಂದಿದ್ದೀನಿ ಇವಾಗ. ಓಕೆ, ಇದು ಈ ಒಂದು ಆಂಗಲ್ ಅಲ್ಲಿ ಕುತ್ಕೋಬೇಕು ಅನ್ನೋದೇ ಎಷ್ಟೋ ದಿನಗಳ ಕನಸು ನಂದು. ಕರೆಚ್ಕೋ. ಗೈಸ್, ಓಕೆ ಗೈಸ್, ಈ ಒಂದು ಆಂಗಲ್ ಕುತ್ಕೊಂಡು ವಿಡಿಯೋ ಮಾಡ್ಬೇಕು ಅನ್ನೋದೇ ನಂದು ಎಷ್ಟೋ ದಿನಗಳ ಕನಸು. ಸೊ ಇವತ್ತು ಅದನ್ನ ನನಸು ಮಾಡ್ಕೊಂತ ಇದ್ದೀನಿ. ಮುಂಚೆ ವಿಡಿಯೋ ಮಾಡಿದೀನಿ, ವಿಡಿಯೋ ಮಾಡಿಲ್ಲ ಅಂತಲ್ಲ, ಈ ಒಂದು ಆಂಗಲ್ ಅಲ್ಲಿ ಈ ಒಂದು ಗಾಡಿ ಮೇಲೆ ಕುತ್ಕೊಂಡು ವಿಡಿಯೋ ಮಾಡೋದಕ್ಕೆ ನನಗೆ ಏನೋ ಒಂಥರ ಸಂತೋಷ, ಖುಷಿ, ಆ ಫೀಲೇ ಬೇರೆ. ಯಾಕಂದ್ರೆ ನನ್ನ ಸ್ವಂತ ಗಾಡಿ ವಿಡಿಯೋ ಮಾಡ್ತಿರೋದು. ಸೊ ತೊಳೆದಿಲ್ಲ, ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ತೊಳೆದ್ರು ಅದು ಮಾರ್ಕ್ ಹೋಗೋದಿಲ್ಲ ಗೈಸ್. ಅದಕ್ಕೆ ಅದೇನೋ ಶೀಟ್, ಅದು ಕಾರ್ಬೋ ಫೈಬರ್ ಕ್ಲಾತ್ ಬರೋದಂದ್ರೆ ಅದನ್ನ ತರಬೇಕು. ಸೊ ಬನ್ನಿ ಇವಾಗ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ವೆಲ್ಕಮ್ ಬ್ಯಾಕ್. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಹೇಗಿದ್ದಾರೆ ಎಲ್ರು? ತುಂಬಾ ದಿನಗಳ ನಂತರ ಮೋಟೋ ವ್ಲಾಗ್ ಸೆಟಪ್ ನಲ್ಲಿ ಸಂತೋಷ, ಖುಷಿ ಆಗ್ತಾ ಇದೆ ನನಗಂತೂ. ತುಂಬಾ ದಿನ ಅಲ್ಲ, ಇದು ನನ್ನ ಪ್ರಾಪರ್ ಏನಂತಾರೆ ಮೋಟೋ ವ್ಲಾಗ್ ಸೆಟಪ್ ಅಂತಾನೆ ಹೇಳ್ಬೋದು. ಸೊ ಮಾತಾಡ್ತಾ ಹೋಗುವ. ಸೊ ಹೇಗಿದೆ ಒಂದು ಗಾಡಿ ರಿವ್ಯೂ ಅಂತ ಯಾವ್ದು ಮಾಡ್ಬೇಕಾಗಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಗಾಡಿ ರಿವ್ಯೂ ಮಾಡೋಂತ ಏನು ಅಷ್ಟೊಂದು ಹಿಂದುಳಿದಿರೋ ಗಾಡಿ ಅಲ್ಲ. ಎಲ್ಲರ ಹತ್ರನೂ ಗಾಡಿ ಇರುತ್ತೆ, ಎಲ್ಲರಿಗೂ ಗೊತ್ತಿದೆ ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಏನು, ಅದು ಇದು ಏನು ಅಂತ. ಸ್ಪೆಸಿಫಿಕೇಶನ್ ನನಗೆ ನೀಟಾಗಿ ಗೊತ್ತಿಲ್ಲ. 125cc ಅನ್ನೋದು ಒಂದು ಮಾತ್ರ ಗೊತ್ತು. BHP ಎಷ್ಟು, ಟಾರ್ಕ್ ಎಷ್ಟು, ಅದರ ನಾನು ನಿಜವಲ್ಲೂ ಇದುವರೆಗೂ ನೋಡಿಲ್ಲ, ನಾನು ಗೊತ್ತಿಲ್ಲ. ಸೊ ಟಾಪ್ ಸ್ಪೀಡ್ ಒಂದು ಹೇಳ್ಬಲ್ಲೆ, 110 ಹೋಗುತ್ತೆ ಟಾಪ್ ಸ್ಪೀಡ್. ನನ್ನ ಗಾಡಿ, ಇದು ಪರ್ಟಿಕ್ಯುಲರ್ ಈ ಬೈಕ್ 110 ಟಾಪ್ ಸ್ಪೀಡ್ ಹೋಗುತ್ತೆ. ಸೊ ಇರಿ, ವಾಯ್ಸ್ ಎಲ್ಲ ಕರೆಕ್ಟ್ ಬರ್ತಾ ಇದೆಯಲ್ಲ ಅನ್ಸುತ್ತೆ. ಒಂದ್ಸತಿ ಚೆಕ್ ಮಾಡ್ತೀನಿ. ಚೆಕ್ 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 ಚೆಕ್. ಇಲ್ಲೆಲ್ಲ ಹುಡುಗಾಟ ಆಡ್ಬಾರ್ದು ಗೈಸ್. ಯಾರಾದ್ರೂ ಊರ್ ಬಂದ್ಮೇಲೆ ದಯವಿಟ್ಟು ಯಾರು ಹುಡುಗಾಟ ಆಡ್ಬೇಕು ಹೋಗ್ಬೇಡಿ. ಇಲ್ಲಿ ಹುಡುಗಿಯರು ಇರ್ತಾರೆ ಅನ್ನೋ ಕಾರಣಕ್ಕೆ ಸ್ಪೀಡ್ ಹೋಗೋದು ದಯವಿಟ್ಟು ಮಾಡಬೇಡಿ ಯಾರು. ಆದಷ್ಟು ಇಲ್ಲಿ ನಿಧಾನ ಹೊಡಿಬೇಕು. ಆದ್ರೆ ನಾನು ಹೇಳ್ತಾ ಇದೀನಿ, ಯಾರು ಇಲ್ಲ ಅನ್ನೋ ಕಾರಣ. ಫ್ಯೂರೇ ಬೇರೆ ಗೈಸ್, ಹೆಲ್ಮೆಟ್ ಹಾಕೊಂಡು ಹೋಗೋದು. ಇಲ್ಲಿ ಒಂದು ಹಳೆ ಸೇತುವೆ ಇದೆ, ಅದ್ರ ಹತ್ರ ತಗೊಂಡು ಹೋಗು. ಇದು ಹಳೆ ಸೇತುವೆ ಗೈಸ್. ಕೆಲವರು ಇದು ಗೊತ್ತಿರುತ್ತೆ ನಿಮ್ಗೆ, ಇದು ಹಳೆ ಸೇತುವೆ. ಇಲ್ಲಿಂದ ಅಲ್ಲಿಂದ ತೋರಿಸ್ತೀನಿ ಸಿನಿಮ್ಯಾಟಿಕ್ ಶಾಟ್. ತೋಟದ ತಮ್ಮ ಸಿನಿಮ್ಯಾಟಿಕ್ ಶಾಟ್ ತೆಗಿಯೋದಕ್ಕೆ ನೋಡದೆ ಹಿಂಸೆ. ನೋಡ್ಕೊಳ್ಳಿ ಹಿಂಗಿದೆ. ನಾನು ಇವತ್ತು ಮಾಡಿಫಿಕೇಶನ್ ಅಂದ್ರೆ ಸ್ಟಿಕರಿಂಗ್ ಎಲ್ಲ ಮಾಡಿಸಿದೆ. ಈ ಒಂದು ತಿರುಪತಿ ಮೂರ್ನಾಮ ಇದನ್ನ ಹಾಕಿಸ್ದೆ. ಇದು ಮುಂಚೆನೆ ಇತ್ತು, ಇದು ಅದಾದ್ಮೇಲೆ ಇದು ಮುಂಚೆನೆ ಇತ್ತು. ಆಮೇಲೆ ಎಲ್ಲ ಇವಕ್ಕೆ ನೀವು ಇಂಡಿಕೇಟರ್ಸ್ಗೆ ಟಿಂಟ್ ಹಾಕ್ಸಿದೀನಿ. ಅದು ಸ್ವಲ್ಪ ಆಲ್ರೆಡಿ ಹಳೇದಾದಂಗಾಗಿದ್ದು ಟಿಂಟ್. ಇಲ್ಲಿ ಹಾಕ್ಸೋಣ ಅನ್ಕೊಂಡೆ ಟಿಂಟ್ ಎಲ್ಲ. ಸೊ ಇಲ್ಲಿ ಹಾಕ್ಸಿ ವಿಸಿಬಿಲಿಟಿ ಕಡಿಮೆ ಆಗುತ್ತೆ ಅಂತ ನಾನು ಟಿಂಟ್ ಹಾಕಿಸ್ಲಿಲ್ಲ. ಕೈ ನೆನಪಿದಾವೆ. ಸೊ ಇದು ಇನ್ಸ್ಟಾ ಯೂಟ್ಯೂಬ್ ಲೋಗೋ, ನನ್ನ ಇನ್ಸ್ಟಾ ID. ಅದಾದ್ಮೇಲೆ ನಮ್ಮ ಶಿವ ಇರ್ಲಿ, ಇದು ಫೇಮಸ್ ಇದ್ರಲ್ಲಿ ಏನಲ್ಲಿ ನಮ್ಮ NS ಇದ್ರಲ್ಲಿ ಫೇಮಸ್. ಅದಾದ್ಮೇಲೆ NS. ಇವೆಲ್ಲಕ್ಕಿಂತ ಹೆಚ್ಚು ಅಂತಂದ್ರೆ ಇಲ್ಲಿದೆ ಆಮೇಲೆ ಅಮ್ಮು ಅಂತ ಒಂದು ಹಾಕ್ಸಿದೀನಿ. ನನ್ನ ತಂಗಿ ಹೆಸರು ಅಮ್ಮು ಅಲ್ವಾ, ಅದಕ್ಕೆ ಅಮ್ಮು ಅಂತ ಒಂದು ಹಾಕ್ಸಿ. ಅಮೃತ ಅಲ್ವಾ ನನ್ನ ತಂಗಿ ಹೆಸರು, ಅದಕ್ಕೆ ಅಮ್ಮು ಅಂತ ಸಿಂಪಲ್ ಹಾಕ್ಸಿದೀನಿ. ಎಲ್ಲರೂ ಬೇಬಿ ಅಂತ ಹಾಕಿಸ್ತಾರೆ, ನಾನು ಅಮ್ಮು ಅಂತ ಹಾಕ್ಸಿದೀನಿ. ಅದಾದ್ಮೇಲೆ ನಮ್ಮ TK ಬ್ರೋರು ಅವರ ಹೌಸ್ ಅಡ್ರೆಸ್ ಕೇರ್ ಆಫ್ ಕರ್ನಾಡು, ಅದನ್ನ ಒಂದು ಹಾಕ್ಸಿದ. ತುಂಬಾ ಆಸೆ ಇತ್ತು ಅದನ್ನ ಹಾಕಿಸೋಕಂತ, ಅದನ್ನ ಹಾಕಿಸ್ದೆ. ಅದಾದ್ಮೇಲೆ ಇಲ್ಲಿ ಟಾಕ್ಸಿಕ್, ಇಲ್ಲೊಂದು ಟಾಕ್ಸಿಕ್ ಅಷ್ಟೇ, ಸಿಂಪಲ್ ಮಾಡ್ಸಿದೀನಿ. ಬೇರೆ ಜಾತ್ರೆ ಮಾಡ್ಸಕ್ ಹೋಗಿಲ್ಲ. ಇದೊಂದು ಎಲ್ಲ ಹಾಕಿಸ್ತಾರೆ 125cc. ಯಾಕಂದ್ರೆ ಇದು ಗೋಲ್ಡನ್ ಕಲರ್ ಬರೋದು, ಯಾಕಂದ್ರೆ ಹೈಯರ್ ಎಂಡ್ ಗಾಡಿಗಳು ಗೋಲ್ಡನ್ ಕಲರ್ ಬರುತ್ತೆ.
ಗೋಲ್ಡನ್ ಇಲ್ವಲ್ಲ ಇದರಲ್ಲಿ, ಅದಕ್ಕೋಸ್ಕರ ಅದನ್ನ ಹಾಕಿಸ್ತಾರೆ. ಅದು ಅದರಲ್ಲೇ ಮುಂಚೆನೆ ಇತ್ತು, ಅದನ್ನೇನು ನಾನು ಮುಟ್ಟೋದಕ್ಕೆ ಹೋಗಿಲ್ಲ. ಅಷ್ಟೇ ಸಿಂಪಲ್ ಆಗಿ ಮಾಡ್ಸಿದೀನಿ, ಏನ್ ಜಾತ್ರೆ ಮಾಡ್ಸೋದಕ್ಕೆ ಹೋಗಲ್ಲ ಗಾಡಿನ. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್. ಆಮೇಲೆ ಇದೊಂದು ಟಿಂಟ್ ಇಲ್ಲಿ ಒಂದ್ ಸ್ವಲ್ಪ ಹಾಕಿಸ್ದೆ, ಸೊ ಇರ್ಲಿ ಅಂತ. ಎಲ್ಲಾರು ಹಾಕಿಸ್ತಾರಲ್ವಾ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿಸಿ, ಸ್ಕ್ರಾಚಸ್ ಎಲ್ಲ ಬೀಳಲ್ಲ ಅಂತ ಅಷ್ಟೇ. ಅದಾದ್ಮೇಲೆ ಏನಿಲ್ಲ. ಆಮೇಲೆ ಒಂದು ಕಡ್ಡಿ ಕೂಡ ಹಾಕ್ಸಿದೀನಿ. ಇದು ಯಾಕೋ ನನಗೆ ಒಂಥರ ಇಲ್ಲೆಲ್ಲ ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು. ಮೊನ್ನೆ ನಮ್ಮ ತಾತ ಊರಿಗೆ ಹೋದಾಗ ಅಲ್ಲಿ ಫಿಲ್ಟರ್ ಕ್ಯಾನ್ ಇಟ್ಕೊಂಡ್ಬಂದ್ಬಿಟ್ಟೆ, ಫುಲ್ ಸ್ಕ್ರಾಚಸ್ ಆಗ್ಬಿಟ್ಟು ಗೈಸ್. ಅದು ಫುಲ್ ಅಂದ್ರೆ ಫುಲ್ ಸ್ಕ್ರಾಚಸ್. ತಂದು ಆಲ್ರೆಡಿ ಒಂದು ವಾರದ ಮೇಲಾಯ್ತು ಗೈಸ್, 1 ವೀಕ್ ಮೇಲಾಯ್ತು. ವಿಡಿಯೋ ಒಂದ್ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಇವಾಗ ನಮ್ಮ ಮೈನ್ ಸ್ಪಾಟ್ಗೆ ಹೋಗುವ. ಲೆಟ್ಸ್ ಗೋ. ಮೈನ್ ಸ್ಪಾಟ್ ಅಂದ್ರೆ ನಾನು ಹಳೆ ಚಾನಲ್ ಅಲ್ಲಿ, ಮೈನ್ ಚಾನಲ್ ಅಲ್ಲಿ ನಮ್ಮ ಎಕ್ಸಲೆಂಟೆಡ್ ತಗೊಂಡಾಗ ಹೇಳಿದ್ದೆ, ನಾನು ಎಕ್ಸಲೆಂಟೆಡ್ ಅಲ್ಲ ಎಕ್ಸ್ಪಲ್ಸ್ ತಂದ್ರು ನಾನು ಇದೇ ರೋಡ್ ಅಲ್ಲಿ ಹೋಗೋದಂತ. ಯಾವ್ದಾದ್ರು ಇಲ್ಲಿಗೆ ಬರ್ಬೇಕು. ನಾನು ಈ ಗಾಡಿ ತಂದ್ರು ಅಷ್ಟೇ, ನಾನು ಎಕ್ಸ್ಪಲ್ಸ್ ತಂದ್ರು ಅಷ್ಟೇ, ಅಂಟರ್ ಈ GT ಯಾವ್ದು ಬಂದ್ರೆ ನಾನು ಫಸ್ಟ್ ಹೋಗೋದೇ ಇಲ್ಲಿಗೆ ವಿಡಿಯೋ ಮಾಡೋದಕ್ಕೆ. ಆ ರೋಡಲ್ಲಿ ಕೈ ಮಾಡ್ತೀನಿ ಬನ್ನಿ. ಅದು ಬೇಕು, ಅಲ್ಲಿ ಹೋದ್ರೆ ನನಗೆ ಖುಷಿ. ನಮ್ಮ ತೋಟಕ್ಕೆ ಹೋಗೋ ರೋಡ್ ಅಲ್ಲಿ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ ಗೈಸ್, ಆನೆಕಂಡಿ ಅಂತ. ಅಲ್ಲಿ ಹೋಗ್ಬೇಕು ನನಗೆ. ಅಲ್ಲಿ ನೋಡ್ರಿ ತೃಪ್ತಿ. ಇದನ್ನ ತಗೊಂಡು ಹೋಗಿಲ್ಲ, ಇವಾಗ ತಗೊಂಡೋಗಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರ್ಬೇಕು. là sáng xưa rơi rụng ôm nỗi sầu thầm lặng hương sắc hoa sập bàn mặc kệ gió mấy ngàn rồi biết đi về đâu trôi theo áng mây phiêu bờ ai đâu lòng có nhớ ai đâu hiểu lòng thương lắm vẫn duyên lỡ làng ಆದ್ರೂ ಒಂಥರ ಖುಷಿ ಗಾಯಸ್. ಇದ ನಮ್ ರೋಡ್ ಮುಂಚೆ ಎಲ್ಲ ಸೈಕಲ್ ನಡ್ಕೊಂಡು ಓಡ್ತಿದ್ವಿ, ಆಮೇಲೆ ಸೈಕಲ್ ಇಲ್ಲ, ನಾನು ಇಲ್ಲೆಲ್ಲ ಫಸ್ಟ್ ಸೈಕಲ್ ಎಲ್ಲ ಬಂದಿದ್ದು, ಆಮೇಲೆ ಸ್ವಲ್ಪ ನಡ್ಕೊಂಡು ವಾಕಿಂಗ್ ಎಲ್ಲ ಮಾಡಿದ್ದೆ ಇಲ್ಲೆಲ್ಲ. ಇವಾಗ ಒಂದು NS ಗಾಡಿಗೆ ಬರ್ತಾ ಇದೀನಿ ಅಂದ್ರೆ ನನಗೆ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ಗೈಸ್. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ತೋರಿಸ್ಬಿಟ್ಟು ನಾನು ಸೀದಾ ನಮ್ಮ ಅಮ್ಮರ ಹತ್ರ ಹೋಗ್ಬೇಕು. ನನ್ನ ತಂಗಿ ಇದ್ದಾಳೆ, ಅವಳಿಗೆ ಸ್ವಲ್ಪ ರಿವ್ಯೂ ಮಾಡಿಸೋ. ಸ್ಟಿಕರ್ ಎಲ್ಲ ನೋಡಿದಾಳೆ ಅಂದ್ರೆ ರಿವ್ಯೂ ಏನ್ ಮಾಡ್ಲಿಲ್ಲ, ಅವ್ರ ತಕ್ಕ ನೋಡಿ ರಿವ್ಯೂ ಮಾಡಿಸ್ತಂತಡೆ. ಒಂದು ಸಿನಿಮ್ಯಾಟಿಕ್ ಶಾರ್ಟ್ ವಿಡಿಯೋ ಅನ್ನೋ ತೆಗಿಯುವ, ನಮ್ ತೋಟಕ್ಕೆ ಹೋಗಿ ತೆಗಿಯುವ ಅಲ್ಲಿ. ಇವಾಗ ಸದ್ಯಕ್ಕೆ ಇಲ್ಲಿ ನಮ್ಮ ದೇವಸ್ಥಾನ ಇದೆಯಲ್ಲ ಒಂದು, ಅದನ್ನ ತೋರಿಸ್ತೀನಿ. ಅಲ್ಲಿಗೆ ಹೋಗುವ. ಸ್ವಲ್ಪ ಗೇರ್ ಅಪ್ ಆಗ್ಬೇಕು ಗೈಸ್, ಸ್ವಲ್ಪ ಗೇರ್ಸ್ ಎಲ್ಲ ತಗೋಬೇಕು. ತಗೊಳ್ಳುವ. ಒಂದು ಜಾಕೆಟ್ ಅನ್ನೋದು ಅದಕ್ಕೇನೋ ಅಂತಾರೆ, ಅದನ್ನ ತಗೋಬೇಕು. ಶೂಸು, ರೈಡಿಂಗ್ ಜಾಕೆಟ್, ರೈಡಿಂಗ್ ಶೂಸ್ ತಗೋಬೇಕು. ಒಂದು ರೈಡಿಂಗ್ ಪ್ಯಾಂಟ್ ನೋಡುವ ಫ್ಯೂಚರ್ ಅಲ್ಲಿ. ಒಂದೆಲ್ಲ ಮಾಡುವ, ಅದೆಲ್ಲ ಕನಸು ಕಾಣ್ಬೇಕು. ನಮ್ಮ ಯಶ್ ಬಾಸ್ ಹೇಳಿರೋದು, ಕನಸು ಕಂಡ್ರೆ ಒಂದಿನ ನೀನ್ ಅದಕ್ಕೋಸ್ಕರ ನಾನು ಅದು ದುಡ್ದು ಮಾಡ್ತೀಯ. ದಯವಿಟ್ಟು ಯಾರು ಕನಸು ಕಾಣ ನಿಲ್ಸ್ಬೇಡ್ರಿ, ಕನಸು ಕಾಣ್ರಿ. ಒಂದಿನ ಸಾಧಿಸ್ತೀಯ ನೀನ್ ಅದನ್ನ. ನೋಡಿ ಈ ಆನೆಕಂಡಿ ಅಂತ ಇದೆ ಬೆಟ್ಟ, ನಮ್ಮ ಊರಲ್ಲಿ ಇದೊಂದು ಫೇಮಸ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಪ್ರತಿ ವಾರ ಇಲ್ಲಿ ದೇವ್ರು ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಕುರಿ ಕಡ್ದು ದೇವ್ರು ಮಾಡೋದು, ಕುರಿ ಎಲ್ಲ ಬಂದು ಕಡಿತಾರೆ ಇಲ್ಲಿ. ಕುರಿ ಕಡ್ದು ಅದು ಯಾವ್ದಾದ್ರು ವ್ಲಾಗ್ ಯಾವ್ದಾದ್ರು ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಮಾಡಿದ್ರೆ ಖಂಡಿತ ವ್ಲಾಗ್ ಮಾಡ್ತೀನಿ. ಇಲ್ಲ ಇಲ್ಲಿ ಕೋಳಿ ಕೂಡ ಎಲ್ಲ ಕೊಯ್ಬೋದು, ಅದನ್ನೇ ಒಂದು ಡೆಲಿಕೇಟೆಡ್ ಆಗಿ ಒಂದು ವ್ಲಾಗ್ ಏನಾದ್ರು ಮಾಡುವ. ಸೊ ಈ ಒಂದು ಲೊಕೇಶನ್ ಅಲ್ಲಿ ನಿಲ್ಸಿ ನೋಡ್ಬೇಕು ಒಂಥರ ಸಂತೋಷ. ಇಲ್ಲಿ ಮೇಲೆ ಒಂದು ಕೆರೆ ಇದೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಗಾಡಿ ತಗೊಂಡು ಹೋಗ್ಬೋದು, ಒಬ್ನೇ ಹೋಗ್ಬೋದು, ಹೋಗೋದಕ್ಕೇನಲ್ಲ. ನನಗೆ ಅಷ್ಟೊಂದು ಟೈಮ್ ಇಲ್ಲ, ಟಯರ್ಡ್ ಆಗ್ಬಿಟ್ಟಿದ್ವಿ. ಸ್ವಲ್ಪ ದೇವ್ರಿಗೆ ಕೈ ಮುಕ್ಕೊಂಡ್ಬಿಟ್ಟು ಹೋಗ್ಬೋದು. ಚಿಕ್ಕ ವಯಸ್ಸಲ್ಲಿ ನಾನೊಂದು 7th 8th ಸ್ಟ್ಯಾಂಡರ್ಡ್ ಇಲ್ಲಿ ಬರ್ತಿದ್ದೆ, ಸೈಕಲ್ ಅಲ್ಲಿ ಬರ್ತಿದ್ದೆ. ಇವಾಗ ಗಾಯ್ಸ್ ಜೇನುಳ ಅಲ್ಲ ಗೈಸ್, ನೋಣ ಇವ್ರು ಹೆಂಗೆ ಸೌಂಡ್ ಮಾಡ್ತಾ ಇದ್ದಾವೆ ಅನ್ಕೊಂಡೆ. ಮುಂಚೆ ಎಲ್ಲ ಗೈಸ್ ಹಿಂಗಿರ್ಲಿಲ್ಲ. ಮುಂಚೆ ಎಲ್ಲ ಈ ರೂಫ್ ಇರ್ಲಿಲ್ಲ, ಇದು ಇಷ್ಟಿತ್ತು. ಇಲ್ಲೆಲ್ಲ ಕಲ್ಪಲ್ಲ ಏನು ಹಾಕಿರ್ಲಿಲ್ಲ, ಫುಲ್ ಮಣ್ಣು. ಈಗ ರೀಸೆಂಟ್ ಟೈಮ್ ರೆಡಿ ಮಾಡಿದ್ರೆ ಒಳ್ಳೆ ಮಾಡಪ್ಪ ದೇವ್ರೆ. ನೋಡಿ ನಾವು ದೇವ್ರ ಮುಟ್ಟೆ ನಮಸ್ಕಾರ ಮಾಡ್ಬೋದು ಇಲ್ಲಿ. ಒಂದೊಂದ್ಸತಿ ದೇವ್ರು ಮಾಡ್ತಾರೆ ಗೈಸ್, 8 ಕುರಿ 10 ಕುರಿ 9 ಕುರಿ ಎಲ್ಲ ಕಡಿ ದೇವ್ರು ಮಾಡ್ತಾರೆ. ಆ ಟೈಮಲ್ಲಿ ಫುಲ್ ಜನ, ಇಲ್ಲೆಲ್ಲ ಜನ. ನೋಡಿ ಗೈಸ್ ಬೇವಿ ಕಾಣುತ್ತಾ, ಇದು ನೋಡೋದಕ್ಕಂತ ಸಂತೋಷ. ಇಲ್ಲೆಲ್ಲ ದೇವ್ರು ಮಾಡ್ತಾರೆ ಭಾನುವಾರ ಮತ್ತೆ ಮಂಗಳವಾರ ಮತ್ತೆ ಗುರುವಾರ ಗೈಸ್. ಇದೆಲ್ಲ ಫುಲ್ ಜನ ಇರ್ತಾರೆ. ಜಿಗಿ 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 ಅಂತ ಇರ್ತೈತೆ. ಇಲ್ಲೆಲ್ಲ ಗಾಡಿಗಳು ನಿಲ್ಸ್ಕೊಂಡು ಇಲ್ಲೆಲ್ಲ ಆಟ ಆಡ್ಕೊಂಡು, ಚಿಕ್ಕ ಮಕ್ಕಳು ಅಲ್ಲೆಲ್ಲ ದೊಡ್ಡವರೆಲ್ಲ ಆಟ ಆಡ್ಕೊಂತ ನೆಕ್ಸ್ಟ್ ಲೆವೆಲ್ ಫೀಲ್ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಗೊತ್ತಿರುತ್ತೆ,
ಆದ್ರೂ ಹೇಳ್ತಾ ಇದೀನಿ. ಸೊ ಇವಾಗ ನಮ್ಮ ಅಮ್ಮರ ಹತ್ರ ಹೋಗುವ ಬನ್ನಿ. ಮಸ್ತ್ ಇದೆ ಗೈಸ್, ಟಾಕ್ಸಿಕ್ ಅನ್ನೋದು ಟಾಕ್ಸಿಕ್ ಹೆಂಗ್ ಕಾಣ್ತಾ ಇದೆ ನೋಡಿ. ಅಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಾ. ಏನ್ ರಿಗ್ರೆಟ್ ಇಲ್ಲ ಗೈಸ್. ಆ ಬ್ಲ್ಯಾಕಿಗೂ ಸ್ವಲ್ಪ ತೊಳೆದ್ರೆ ಇನ್ನು ಮಸ್ತ್ ಕಾಣೋದು. ನಾನು ತೊಳೆದಿಲ್ಲ ಗೈಸ್ ಗಾಡಿನ, ಅದೇ ಒಂದು ಬೇಜಾರು. ನೆಕ್ಸ್ಟ್ ಲೆವೆಲ್ ಇಲ್ಲಿ ಬೇರೆ ಒಂದು ಹಾಕ್ಬೇಕಾಯ್ತು ಗೈಸ್. ಇಲ್ಲಿಗೆ ಟಾಕ್ಸಿಕ್ ಅಂತ ಇಲ್ಲಿ ಒಂದು ಹಾಕಿಸ್ಬೇಕಾಯ್ತು, ಇಲ್ಲಾಂದ್ರೆ ಲೆಜೆಂಡ್ ಅಂತ ಹಾಕ್ಸ್ಬೇಕಾಯ್ತು. ಇರ್ಲಿ ಪರವಾಗಿಲ್ಲ. ಇದು ಕಾಣುತ್ತೆ ಗೈಸ್ ನನ್ನ ಇನ್ಸ್ಟಾ ಐಡಿ ಮಾರುತಿ ಮೇಕರ್ ಅನ್ನೋದು ಕೆಳಗಾಯ್ತ ಭಾಳ. ವಿಡಿಯೋದಲ್ಲಿ ಕಾರಣಿ ಅಂತಾನೆ ಹಾಕಿಸ್ದೆ ನಾನು. ಇರ್ಲಿ ಪರವಾಗಿಲ್ಲ. ನೋಡಿದ್ರೆ ಭಯ ಆಗತ್ತೆ ಗೈಸ್ ನನಗೆ. ಚಾಕ್ಲೇಟ್ ಇಂಜಿನ್, ಅದು ಬ್ಯಾಟ್ರಿ ಲೈಫ್ ಲೈಟು ಆನ್ ಮಾಡ್ದಾಗ ಇರಲ್ಲ, ಆದ್ರೂ ಆನ್ ಆಗ್ಬಿಟ್ರೆ ನನಗೆ ಒಂಥರ ಡಗ್ಗನಂಗೆ ಆಗುತ್ತೆ, ಏನಪ್ಪ ಅನ್ನಂಗೆ. ಇರ್ಲಿ ಬನ್ನಿ, ಲೆಟ್ಸ್ ಗೋ. We went looking for a new sound, and you're never gonna see what we found. And you're never gonna see what we found. ಕೇಳ್ತಾ ಇದಾರೆ. ಸೊ ಗೈಸ್ ನೋಡಿದ್ರಲ್ವಾ, ಇದು NS ಇಂದು ರಿವ್ಯೂ ಅಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳಿದ್ದಾವೆ, ಸ್ವಲ್ಪ ನೋಡ್ಕೊಂಬನ್ನಿ. I'm not gonna stay undefeated, just stay underground, bury my demons, yeah. I'll stay broken and bruised, but I'm never beaten, just stay underground, bury my demons, yeah. Yeah, this is a funeral in the dark, drawing cold blood, hide away, am I scared of nothing I'm trying to find? Cross my heart, but took a U-turn. Kiss the light, made my skin burn. Time after time, guess I need to say sorry. Been treating me poorly, really. ಸೊ ಗೈಸ್ ನೋಡಿದ್ರಲ್ವಾ, ಈ ಒಂದು ವಿಡಿಯೋ ರಿವ್ಯೂ ಅಲ್ಲ, ಇದು ನನ್ನ ಒಂದು ಆನೆಸ್ಟ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಗಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋನಲ್ಲಿ ಈಗ ಎಂಡ್ ಮಾಡುವ, ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗುವ. ಸೊ ಅದೇ ಒಂದು ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಸಪೋರ್ಟ್ ತುಂಬ ಬೇಕು. ಇನ್ಮೇಲೆ ಮೋಟೋ ವ್ಲಾಗು, ನನ್ನ ಡೈಲಿ ವ್ಲಾಗ್ ಜೊತೆ ಮೋಟೋ ವ್ಲಾಗು ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಲೈಕ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ಮುಟ್ಟ ನಾನು ಮಿಸ್ ಮಾಡ್ಕೊತೀರಿ. ಟಾಟಾ, ಬಾಯ್. Daddy's home.